ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಈ ದಿನದ ರೆಸಿಪಿ ಸಾಫ್ಟ್ ಆಗಿರತಕ್ಕಂಥ ಆಲೂ ಪರೋಟ ಈರುಳ್ಳಿ ಚಟ್ನಿ ಜೊತೆ. ತುಂಬ ಈಸಿ ಮಾಡೋದು, ಆದರೆ ಮಸಾಲೆ ಎಲ್ಲ ಜಾಸ್ತಿ ಹಾಕಬಾರ್ದು. ಲೈಟಾಗಿ ಮಸಾಲೆ ಹಾಕಿ ಮಾಡಿದರೆ ಬೆಳಗಿನ ತಿಂಡಿಗೆ, ರಾತ್ರಿ ಡಿನ್ನರ್ಗೆ, ಮಕ್ಕಳ ಟಿಫನ್ ಬಾಕ್ಸ್ಗೆ ಹೇಳಿ ಮಾಡಿಸ್ತಕ್ಕಂಥ ರೆಸಿಪಿ ಇದು. ನಾನು ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಪರೋಟನ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನೀವು ಗೋಧಿ ಹಿಟ್ಟನ್ನ ನೀವು ಎಷ್ಟು ಪರೋಟ ಮಾಡಬೇಕು ಅನ್ಕೋತೀರೋ ಅಷ್ಟು. ನಾನು ಒಂದು 3/4 kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಚಪಾತಿ ಹಿಟ್ಟಿಗೆ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದರೆ ಸಾಲ್ಟ್ ಬೇಕದಕ್ಕೆ, ಪರೋಟ ಸಪ್ಪೆ ಆಗುತ್ತೆ. ಸ್ವಲ್ಪ ಎಣ್ಣೆ, ಕುಕ್ಕಿಂಗ್ ಆಯಿಲ್ ಹಾಕಿ ಡ್ರೈ ಹಿಟ್ಟನ್ನು ಕಲಿಸ್ಬೇಕು. ಸ್ವಲ್ಪ ತುಂಬ ಏನು ಎಣ್ಣೆ ಹಾಕೋದು ಬೇಡ, ಹೋಳಿಗೆ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ. ಆಮೇಲೆ ನೀರು ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಸ್ಮೂತಾಗಿ ಕಲಿಸ್ಬೇಕು. ಟೈಟಾಗೂ ಬೇಡ, ಪೂರಿ ಹಿಟ್ಟು ಥರನೂ ಬೇಡ. ಹೋಳಿಗೆ ಮಾಡ್ಬೇಕಾದ್ರೆ ತೆಳ್ಳು ಕಲಿಸ್ತೀವಲ್ಲ ಆ ಥರ ಬೇಡ. ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಗೆ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಸೆಟ್ಲಾಗಕ್ಕೆ ಬಿಡಬೇಕು. ಚೆನ್ನಾಗಿ ನೆನ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಸವರಿ ಫರ್ಮೆಂಟ್ ಆಗುತ್ತೆ. ಮೇಲ್ಗಡೆ ಎಣ್ಣೆ ಸವರೋದು ಯಾಕೆ ಅಂದರೆ ಬೇಗ ಫರ್ಮೆಂಟ್ ಆಗುತ್ತೆ ಹಿಟ್ಟು. ನೋಡಿ, ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಸೆಟ್ಲಾಗಿಡಿ. ಅಷ್ಟೊತ್ತಿಗೆ ನಾವು ಈ ಕಡೆ ಆಲೂಗಡ್ಡೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ವಾರ್ಮ್ ಇರೋ ಜಾಗದಲ್ಲಿಟ್ಟರೆ ಬೇಗ ಹಿಟ್ಟು ಫರ್ಮೆಂಟ್ ಆಗುತ್ತೆ. ಆಲೂಗಡ್ಡೆನ ಎಷ್ಟು ನೀರು ಹಾಕಬೇಕು ಅಂದರೆ ಆಲೂಗಡ್ಡೆ ಎಷ್ಟು ಮುಳುಗುತ್ತೋ ಅಷ್ಟು ನೀರನ್ನ ಹಾಕಿ ಬೇಯಿಸ್ಕೋಬೇಕು. ಒಂದು 3-4 ವಿಷಲ್ ಆಗಬೇಕು. ಅದು ಆಲೂಗಡ್ಡೆ ಸ್ವಲ್ಪ ಬ್ರೇಕ್ ಆಗಿರಬೇಕು, ಆವಾಗ ಚೆನ್ನಾಗಿ ಕುಕ್ ಆಗಿದೆ ಅಂತ. ನಾವು ಬಿಸಿ ಇರಬೇಕಾದ್ರೆ ಇದೆಲ್ಲ ಪ್ರೊಸೀಜರ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಆಲೂಗಡ್ಡೆ ಕನ್ಸಿಸ್ಟೆನ್ಸಿ ಬರೋಲ್ಲ. ಬಿಸಿ ಇರಬೇಕಾದ್ರೆ ಇದು ಮೇಲ್ಗಡೆ ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಬಿಸಿದೇ ಮಾಡಬೇಕು. ತಣ್ಣಗಾದ್ಮೇಲೆ ಹಾರ್ಡ್ ಆಗುತ್ತೆ ಆಲೂಗಡ್ಡೆ. ನಾವೇನೇ ಆಲೂಗಡ್ಡೆ ರೆಸಿಪಿ ಮಾಡಬೇಕು ಅಥವಾ ಸ್ಮ್ಯಾಶ್ ಮಾಡಬೇಕು ಆಲೂಗಡ್ಡೆನಂದರೆ ಅದು ಬಿಸಿ ಇರಬೇಕಾದ್ರೆ ಮಾಡಿದ್ರೆ ಮಾತ್ರ ಸ್ಮ್ಯಾಶ್ ಮಾಡಲಿಕ್ಕಾಗೋದು. ಇಲ್ಲದಾದರೆ ಕಟ್ ಮಾಡಬೇಕಾಗುತ್ತೆ, ಚೆನ್ನಾಗಿ ಬರೋಲ್ಲ. ನಾನು ಸ್ಮ್ಯಾಶರಲ್ಲಿ ಮಾಡ್ಬೋದು. ಸ್ಮ್ಯಾಶರಲ್ಲಿ ಮಾಡಿದರೆ ಒಂದೊಂದು ಸಲ ಗಂಟು ಥರ ಬರುತ್ತೆ. ಹಾಗಾಗಿ ತುರಿತಾ ಇದ್ದೀನಿ. ನಿಮ್ಮಲ್ಲಿ ಯಾವುದು ಗ್ರೇಟ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ, ತೆಂಗಿನಕಾಯಿ ತುರಿ, ಕೊಬ್ಬರಿ ತುರಿಲಿಕ್ಕೆ, ಅದರಲ್ಲೇ ತುರಿದ್ರೂ ಆಗುತ್ತೆ. ಅದರಲ್ಲಿ ಒಂದು ಸಲ ತುರಿದ್ಬಿಟ್ಟು ಮತ್ತೆ ಒಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆವಾಗ ಸ್ಮೂತಾಗಿ ಬರುತ್ತೆ, ತುಂಬಾ ಸ್ಮೂತಾಗಿ ಬರುತ್ತೆ. ಹೋಳಿಗೆ ಮಾಡೋದಕ್ಕಿಂತ ತುಂಬ ಈಸಿಯಾಗಿ ಮಾಡ್ಬೋದು ಪರೋಟನ. ಅಷ್ಟು ಚೆನ್ನಾಗಿ ಹೂರಣದ ಥರ ಬರುತ್ತೆ. ಈ ಥರ ಒಂದು ಸಲ ಗ್ರೇಟ್ ಮಾಡಿಕೊಂಡು ಮತ್ತೆ ಸ್ಮ್ಯಾಶ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ತುರಿತಿರಲ್ಲ ಅದರಲ್ಲೇ ಎಷ್ಟು ಚೆನ್ನಾಗಿ ಈ ಥರ ಆಗಿದೆ. ಮತ್ತೊಂದು ಥರ ಸ್ಮ್ಯಾಶ್ ಮಾಡ್ಕೊತೀನಿ. ಈಗ ಮಸಾಲೆ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಕೊಳ್ಳಿ. ಒಂದು ಕಡಾಯಿ ಅಥವಾ ಪಾತ್ರೆ ಏನಾದ್ರು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಾಕಿ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಎರಡೇ ಬೇಕಾಗಿರೋದು. ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ನೀವು ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ಹಸಿಯಾಗಿ ಹಂಗೇ ಆಲೂಗಡ್ಡೆಗೆ ಹಾಕಿದರೆ ಅದು ಟೇಸ್ಟು ಚೆನ್ನಾಗಿ ಬರೋಲ್ಲ ಮತ್ತು ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಿಲ್ಲ. ಈ ಥರ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಮಸಾಲೆ ಭಾಳ ಚೆನ್ನಾಗಾಗುತ್ತೆ. ಪರೋಟ ಹಾಗೇ ತಿನ್ಬೋದು. ತುಪ್ಪ ಹಾಕ್ಕೊಂಡು ಸೈಡ್ ಏನು ಇಲ್ದೇ ತಿನ್ಬೋದು. ಸ್ವಲ್ಪ ಸಾಲ್ಟ್ ಹಾಕಿ, ಇಷ್ಟೇ ಸಾಕು. ಬೇರೆ ಬೇಕಾದವರೆಲ್ಲ ಇದಕ್ಕೆ ಜೀರಿಗೆ ಏನೇನೋ ಹಾಕ್ತಾರೆ, ಬೇಡ ಇಷ್ಟೇ ಲೈಟ್ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಮಸಾಲೆ ಹಾಕಬೇಡಿ ಅಷ್ಟೇ. ಇದು ತುಪ್ಪದಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಎಲ್ಲ ಕಾದು ತಣ್ಣಗಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಈ ಮಸಾಲೆ ಎಲ್ಲ ಹಾಕಬೇಕು, ಇಲ್ಲಾಂದರೆ ಮಸಾಲ ಸೀದೋಗುತ್ತೆ. ಈಗೇನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆ, ಅದನ್ನು ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಒಂದು ಸಲ ತುರಿದ್ಬಿಟ್ಟು ಆಮೇಲೆ ಸ್ಮ್ಯಾಶ್ ಮಾಡಿರೋದಕ್ಕೆ ನೋಡಿ ಹೂರ್ಣದ ಥರ ಬಂದಿದೆ ಆಲೂಗಡ್ಡೆ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಮಾತ್ರ ನೀವು ಎಷ್ಟು ತೆಳ್ಳಗೆ ಮಾಡಬೇಕೋ ಅಷ್ಟು ತೆಳ್ಳಗೆ ಪರೋಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ಹೂರ್ಣದ ಥರ ಬರುತ್ತೆ. ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು. ಆಲೂಗಡ್ಡೆ ಒಳಗಡೆ ನೀರು ಇಳ್ಕೊಂಡಿರ್ಬಾರ್ದು. ಒಂದೊಂದು ಸಲ ಆಲೂಗಡ್ಡೆ ಬ್ರೇಕ್ ಆಗಿರುತ್ತಲ್ವ, ಅದರೊಳಗಡೆ ಎಲ್ಲ ನೀರು ಇಳ್ಕೊಂಡಿರುತ್ತೆ. ಆ ಥರ ನೀರು ಇಳ್ಕೊಂಡಿದ್ರೂ ಇದು ಮೆತ್ತಗಾಗ್ಬಿಡುತ್ತೆ ಹೂರ್ಣ. ಒಳಗಡೆ ಸ್ಟಫಿಂಗು ಮೆತ್ತಗಾದರೆ ತೆಳ್ಳಗೆ ಪರೋಟ ಮಾಡಲಿಕ್ಕಾಗೋದಿಲ್ಲ.
ಆಲೂಗಡ್ಡೆ ಬೇಯಿಸ್ಕೋಬೇಕಾದ್ರೂ ಅಷ್ಟೇ ಕಟ್ ಮಾಡಿ ಹಾಕಿ ಆಲೂಗಡ್ಡೆ ಬೇಯಿಸಬೇಡಿ. ಆವಾಗ ಅದರೊಳಗಡೆ ಎಲ್ಲ ನೀರು ಹೋಗೋದ್ರಿಂದ ಈ ಥರ ಕನ್ಸಿಸ್ಟೆನ್ಸಿಗೆ ಬರಲ್ಲ. ಚಿಕ್ಕ ಚಿಕ್ಕ ಆಲೂಗಡ್ಡೆ ತೊಗೊಂಡು ನೀರು ಮುಳುಗೋವಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 3-4 ವಿಷಲ್ ಹಾಕಿ ಆವಾಗ ಈ ಥರ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೋದು ಹೂರಣನ. ನೋಡಿ ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ಹೇಳ್ತೀನಿ. ಗರಂ ಮಸಾಲ, ಇಂಗು, ಎಣ್ಣೆ, ಜೀರಿಗೆ ಬೇಕಿದ್ದರೆ ಹಾಕ್ಕೋಬೋದು. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಈಗ ನಾನು ಮಾಡೋ ಮೆಥಡ್ ನೋಡಿ, ಕೆಳಗಡೆ ಒಂದು ಪೇಪರ್ ಹಾಕ್ಕೊಳ್ಳಿ, ಯಾಕಂದರೆ ಸ್ಲ್ಯಾಬೆಲ್ಲ ಗಲೀಜಾಗುತ್ತೆ ಅಂತ ಅಷ್ಟೇ. ನೀವು ಯಾವ್ದು ಮಣೆ ಏನಾದ್ರು ಇಟ್ಕೋತೀರ ಅದೇ ಇಟ್ಕೊಂಡು ಅದರ ಮೇಲೊಂದು ನ್ಯೂಸ್ ಪೇಪರ್ ಹಾಕ್ಕೊಂಡು ಎಣ್ಣೆ ಕವರ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ಮೂತಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಎಣ್ಣೆ ಕವರ್ ಬಿಟ್ಟು ಹಾಲಿಂದ 1 ಲೀಟ್ರ್ ಕವರ್ ಆದ್ರೂ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು. ಎಣ್ಣೆ ಗ್ರೀಸ್ ಮಾಡಿಕೊಂಡು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಇವಾಗ ಸ್ಮೂತಾಗಿ ಬಂದಿದೆ. ಈ ಥರ ಇರಬೇಕು ಸ್ಮೂತಾಗಿ. ತುಂಬ ತೆಳ್ಳಗಿದ್ರೆ ಒಂದು ಕಡೆ ಸ್ಟಫಿಂಗ್ ಹೋಗುತ್ತೆ, ಒಂದು ಕಡೆ ಹಿಟ್ಟು ಹೋಗುತ್ತೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ ಲಟ್ಟಿಣಿಯಲ್ಲಿ ಈ ಥರ ಕೈಯಲ್ಲಿ ತಟ್ಟೋದಕ್ಕಿಂತ ಲಟ್ಟಿಣಿಯಲ್ಲಿ ಲಟ್ಟಿಸ್ತಾ ಇದ್ದರೆ ಬೇಗನೆ ಆಗುತ್ತೆ. ನೋಡಿ ತಿರುಗ್ತಾ ಇದೆ. ನಾನು ಪೇಪರ್ ಯಾಕೆ ಹಾಕ್ಕೊಳ್ತೀನಿ ಮಣೆ ಮೇಲೆ ಅಂದರೆ ಈ ಥರ ತಿರುಗುತ್ತೆ. ಅದನ್ನು ನಾವು ಯಾವ ಡೈರೆಕ್ಷನಿಗೆ ಬೇಕೋ ಆ ಡೈರೆಕ್ಷನಿಗೆ ತಿರುಗಿಸ್ಕೋಬೇಕು. ಸ್ವಲ್ಪ ಈ ಪೂರಿ ಹಿಟ್ಟಿನ ಅಗಲಕ್ಕೆ ಅದನ್ನು ಲಟ್ಟಿಸ್ಕೊಂಬಿಟ್ಟು ಅದ್ರ ಒಳಗಡೆ ನಾವು ಸ್ಟಫಿಂಗ್ ಇಡಬೇಕು. ತುಂಬಾ ಸ್ಟಫಿಂಗ್ ಇಡಬೇಡ್ರಿ. ತುಂಬಾ ಸ್ಟಫಿಂಗ್ ಇಟ್ಟರೆ ಅದು ಲಟ್ಟಿಸ್ಬೇಕಾದ್ರೆ ಹೊರಗಡೆ ಬರುತ್ತೆ. ಕೈಯಲ್ಲೂ ತಟ್ಬೋದು. ಕೈಯಲ್ಲಿ ತಟ್ಟೋಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ನಾನು ಲಟ್ಟಿಸ್ತೀನಿ ಅಷ್ಟೇ. ಇಲ್ಲಾಂದರೆ ರೋಟಿ ಮೇಕರಲ್ಲಿ ಇದೇನು ಪ್ರೊಸೀಜರ್ ಇದೆ ಇದನ್ನೇ ಒಂದು ಹಾಳೆ ಇದು ಇಟ್ಬಿಟ್ಟು ಇದನ್ನೇ ಲಟ್ಟಿಸೋದು ಬದಲು ಪ್ರೆಸ್ ಮಾಡಿದ್ರೂ ಆಗುತ್ತೆ. ಹಪ್ಪಳ ಎಲ್ಲ ಮಾಡ್ತಾರೆ. ತುಂಬ ಚಿಕ್ಕದಾಗಿ ಮಾಡಬೇಕು ಅಂದರೆ ಹಪ್ಪಳದ್ದೆಲ್ಲ ಪ್ರೆಸ್ಸಿಂಗ್ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಇದೇ ಥರ ಎಣ್ಣೆ ಕವರ್ ಹಾಕ್ಕೊಂಡು ಚಿಕ್ಕದಾಗಿ ಮಾಡ್ಬೋದು. ಈಗ ನಾವು ಈ ಥರ ಮಾಡಿದರೆ ನಿಮಗೆ ಎಷ್ಟು ದೊಡ್ಡದು ಬೇಕಾಗುತ್ತೋ ಅಷ್ಟು ದೊಡ್ಡದು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಬೇಕು. ಮನೇಲೇ ಬಿಸಿ ಬಿಸಿಯಾಗಿ ತಿನ್ನಬೇಕಾದ್ರೆ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ಹೊರಗಡೆ ಎಲ್ಲ ಟಿಫನ್ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಹಾಕೋದ್ರೆ ಸ್ವಲ್ಪ ತಿನ್ನಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಈ ಕಡೆ ತವನ ಸಿಮ್ಮಲ್ಲಿ ಕಾಯ್ಸೋಕ್ಕಿಟ್ಟಿರಬೇಕು. ಇದನ್ನು ತುಂಬ ಲೋ ಫ್ಲೇಮಲ್ಲೂ ಬೇಯಿಸಬಾರ್ದು, ಹೈ ಫ್ಲೇಮು ಇಡಬಾರ್ದು. ಗೊತ್ತಾಗುತ್ತೆ ನಾವು ಬೇಯಿಸ್ತಾ ಇರಬೇಕಾದ್ರೇ ಎಷ್ಟು ಉರಿ ಇಟ್ಕೋಬೇಕು ಅಂತ. ನೋಡಿ ಇದು ಈಸಿ ತೆಗಿಲಿಕ್ಕೆ. ನೋಡಿ ಎಷ್ಟು ಬೇಗ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿ ಸ್ವಲ್ಪ ತವಕ್ಕೆ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಒಂದು ಲಿಡ್ ಮುಚ್ಚಿ 1-2 ನಿಮಿಷದಲ್ಲಿ ಬೇಯುತ್ತೆ. ಪದೇ ಪದೇ ತಿರುಗಿಸಿ ಹಾಕಬೇಡಿ. ಪದೇ ತಿರುಗಿಸಿ ಹಾಕಿದರೆ ಯಾವುದೇ ಗೋಧಿ ಹಿಟ್ಟಿಂದಾಗಲಿ ಮೈದಾ ಹಿಟ್ಟಿಂದಾಗಲಿ ಒಂಥರ ರಬ್ಬರ್ ಥರ ಸ್ಟ್ರಕ್ಚರ್ ಬರುತ್ತೆ. ಒಂದು ಸಲ ಚೆನ್ನಾಗಿ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿ. ನೋಡಿ ಇಷ್ಟು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಯಾಕೆಂದರೆ ನಾವು ಏನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಿ ಮತ್ತು ಹಿಟ್ಟನ್ನು ಕಲಸ್ಕೊಂಡಿರ್ತೀವೋ ಅದು ಚೆನ್ನಾಗಿ ಹದವಾಗಿರಬೇಕಷ್ಟೇ. ಮಸಾಲೆನೂ ಲೈಟಾಗಿ ಹಾಕಿರ್ತೀವಿ. ಮಕ್ಕಳಿಗೆಲ್ಲ ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕ್ತೇನೆ, ತುಪ್ಪ ಇಲ್ವೋ ಬೆಣ್ಣೆ ಹಾಕಿ ಬೇಯಿಸ್ಕೊಟ್ರೆ ಹಾಗೇ ತಿನ್ಬೋದು. ಸೈಡ್ ಡಿಶ್ ಏನು ಬೇಕಾಗಿಲ್ಲ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಆನಿಯನ್ ಚಟ್ನಿ. ಮಕ್ಕಳಾದರೆ ಸಾಸ್ ಇಷ್ಟಪಡ್ತಾರೆ, ಸಾಸ್ ಜೊತೆಗೂ ತಿನ್ಬೋದು. ಕೆಲವರು ಉಪ್ಪಿನಕಾಯಿ ಜೊತೆ ತಿನ್ನಲಿಕ್ಕೂ ಇಷ್ಟಪಡ್ತಾರೆ, ಮೊಸರು ಜೊತೆಗೂ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ನಿಮಗೆ ಯಾವುದು ಸೈಡ್ ಡಿಶ್ ಇಷ್ಟ ಆಗುತ್ತೋ ಅದರ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ನಾನು ಆನಿಯನ್ ಚಟ್ನಿ ಇದ್ರ ಕಾಂಬಿನೇಷನ್ ಯಾವಾಗಲೂ ಮಾಡೋದು. ತುಂಬ ಚೆನ್ನಾಗಿರ್ತೀರ. ಐ ಬಟನಲ್ಲಿ ಅದನ್ನು ಹಾಕಿರ್ತೀನಿ ರೆಸಿಪಿದು, ನೋಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಹಾರ್ಡಾಗೂ ಬೇಯಿಸಬಾರ್ದು, ತುಂಬ ಸ್ಮೂತಾಗಿರ್ಬಾರ್ದು. ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು. ರಾತ್ರಿ ಡಿನ್ನರಿಗೆ, ಬ್ರೇಕ್ಫಾಸ್ಟಿಗೆ, ಲಂಚಿಗೆ ಯಾವುದು ಕಾಂಬಿನೇಷನ್ ಅದರಲ್ಲೂ ಯಾವ ಹೊತ್ತಲ್ಲಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಇದನ್ನು ಆನಿಯನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸ್ಮೂತಾಗಿ ಬಂದಿದೆ. ಬಿಸಿ ಬಿಸಿ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ. ವಾರದಲ್ಲಿ ಮಕ್ಕಳಿಗೆ ಒಂದು 2-3 ಸಲ ಮಾಡಿಕೊಟ್ರು ಬೇಜಾರಿಲ್ಲದೇ ತಿಂತಾರೆ. ಮಾಡೋದು ಈಸಿ. ಚಪಾತಿ ಪೂರಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.